ಇನ್ನೊಂದ್ ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ 10 ಪಾಸಿಟಿವ್ ಪ್ರಕರಣಗಳು ಇರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ. ಸೊ ಹೀಗಾಗಿ ನಗರದಲ್ಲಿ ಸೀಲ್ ಡೌನ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀರಾ, ಪಾಸಿಟಿವ್ ಪ್ರಕರಣಗಳು ಎಲ್ಲೆಲ್ಲಿ ಜಾಸ್ತಿ ಇದೆ ಹಾಗೆ ಎಲ್ಲೆಲ್ಲಿ ಪ್ರಕರಣಗಳು ಪತ್ತೆ ಆಗಿದ್ದು ಆ ಒಂದು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಬೆಳಗಾವಿಯ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಈಗ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿದೆ. ಮಧ್ಯಾಹ್ನದ ನಂತರ ಸೀಲ್ ಡೌನ್ ಸಾಧ್ಯತೆ ಇದೆಯಂತೆ. ಈಗಾಗಲೇ 4 ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ನಗರದಲ್ಲಿ ಸೀಲ್ ಡೌನ್ ಮಾಡಲಿಕ್ಕೆ ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಿಮ್ಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ. ಬೆಳಗಾವಿಯಲ್ಲಿ ಈಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಯಾಕೆಂದ್ರೆ 10 ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗಿರೋದು ಬೆಳಗಾವಿಯಲ್ಲಿ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಜೊತೆಗೆ ಈಗ ಸೀಲ್ ಡೌನ್ ಅನ್ನ ಕೂಡ ಮಾಡಲಿಕ್ಕೆ ಅಲ್ಲಿನ ಜಿಲ್ಲಾಡಳಿತ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದೆ. ಇವತ್ತು ಮಧ್ಯಾಹ್ನದ ನಂತರ ಅಲ್ಲಿ ಸೀಲ್ ಡೌನ್ ಮಾಡುವಂತ ಸಾಧ್ಯತೆ ಇದೆಯಂತೆ. ಹಾಗೆ ಆ ಸೋಂಕಿತರು ಪತ್ತೆಯಾದಂತ ಪ್ರದೇಶಗಳಿರ್ತಾವಲ್ಲ, ಆ ಒಂದು ಏರಿಯಾಗಳಿರ್ತಾವಲ್ಲ ಅಥವಾ ವಾರ್ಡ್ಗಳಿರ್ತಾವಲ್ಲ, ಅವನ್ನ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡುವಂತ ಚಾನ್ಸಸ್ ಇದೆ. ಅದು ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಆಯ್ತಲ್ಲ, ಅದೇ ರೀತಿಯಾಗಿ ರಾಜ್ಯದ ಸೋಂಕಿತರು ಇರುವಂತ ಜಿಲ್ಲೆಗಳಲ್ಲಿ ಆ ಒಂದು ಪ್ರದೇಶವನ್ನ ಮಾಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗಿದೆ. ನಗರದ 3 ವಾರ್ಡ್ಗಳಲ್ಲಿ ದಿಗ್ಬಂಧನವನ್ನ ಹಾಕಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿರುವಂತದ್ದು. ನಗರದ 3 ವಾರ್ಡ್ಗಳಲ್ಲಿ ದಿಗ್ಬಂಧನವನ್ನ ಹಾಕಲಾಗಿದೆ. ಮಂಡ್ಯದಲ್ಲಿ ವಾರ್ಡ್ ನಂಬರ್ 30, 32 ಅಂಡ್ 33 ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ. ಮಂಡ್ಯದಲ್ಲಿ ಯಾರು ಮನೆಯಿಂದ ಹೊರ ಬರದಂತೆ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನ ಅಲ್ಲಿ ಪಾಲನೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿರೋದ್ರ ಜೊತೆಗೆ ಅವರಿಗೆ ಆಲ್ರೆಡಿ ಅದನ್ನ ಬ್ಯಾರಿಕೇಡ್ ಗಳನ್ನ ಹಾಕ್ಬಿಟ್ಟು ಬಂದ್ ಮಾಡಿದ್ದಾರೆ. ಬಡಾವಣೆಯ ಎಲ್ಲಾ ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಯಾಕೆಂದ್ರೆ ಮಂಡ್ಯದಲ್ಲಿ 5 ಪಾಸಿಟಿವ್ ಪ್ರಕರಣಗಳಿದಾವೆ. ಮಂಡ್ಯದಲ್ಲಿ ಜಸ್ಟ್ 1 ವೀಕ್ ಬ್ಯಾಕ್ ಯಾವುದೇ ರೀತಿಯಾದಂತ ಸೋಂಕಿತರು ಇರಲಿಲ್ಲ. ಅದಾದ್ಮೇಲೆ ಒಂದೇ ಸಲ 5 ಪ್ರಕರಣಗಳು ಪತ್ತೆ ಆಗ್ಬಿಟ್ವು. ಸೊ ಹೀಗಾಗಿ ಮಂಡ್ಯದಲ್ಲಿ ಈಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ.